ಶಿವಮೊಗ್ಗದೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಬಂದು ಕರಗ ಮಹೋತ್ಸವಕ್ಕಿಂತ ಮುಂಚೆ ಅದು ಸಾಮಾನ್ಯವಾಗಿ ಜನಪ್ರತಿನಿಧಿಗಳು ಪ್ರಮುಖವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಹೋಗ್ತಾರೆ. ಅದೇ ರೀತಿಯಾಗಿ ಈ ಸಲ ಸಿಎಂ ಸಿದ್ದರಾಮಯ್ಯ ಅವರು ಹೋಗಿದ್ರು. ಕಳೆದ ಬಾರಿಯೂ ಅವ್ರಿಗೆ ಅವಕಾಶ ಸಿಕ್ಕಿತ್ತು. ಇನ್ನೊಂದು ಹೇಳೋದಾದರೆ ಅದನ್ನೇ ಹೇಳಿದ್ವಲ್ಲ, ಪಂಚಭೂತಗಳಿಗೆ ಒಂದು ಸಂಬಂಧಪಡುವಂತಹ ಹಬ್ಬ. ಸೊ ಸೈಂಟಿಫಿಕ್ ರೀಸನ್ ಕೂಡ ಇದೆ. ಲಕ್ಷಾಂತರ ಜನರ ನಡುವೆ, ಮಳೆಯ ನಡುವೆ ಈ ಒಂದು ಮಲ್ಲಿಗೆಯ ಹಬ್ಬ ಕರಗ ಮಹೋತ್ಸವ ಬಹಳ ಅದ್ಭುತವಾಗಿ ಜರುಗಿತು. ಆಮೇಲೆ ನೋಡಿ, ಇಷ್ಟು ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿದ್ರು ಕೂಡ ಕರಗ ಮಹೋತ್ಸವ ಎಲ್ಲ ಆಗಿ ದೇವಸ್ಥಾನದೊಳಗೆ ಏನು ಹೋಗ್ತಾರೆ ಕರಗ ಹೊತ್ಕೊಂಡು, ಅದಾದಮೇಲೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಇನ್ನೂ ಕೂಡ ಗೌಪ್ಯತೆ. ಇಲ್ಲಿ ಇಷ್ಟು ವರ್ಷಗಳಾದರೂ ಕೂಡ ಕಂಡು ಹಿಡಿಯೋಕ್ಕಾಗಿಲ್ಲ ಅಂತಲ್ಲ, ಗೊತ್ತಿಲ್ಲ ಜನಗಳಿಗೆ ಏನಾಗುತ್ತೆ ಅಂತ. ಅಷ್ಟರ ಮಟ್ಟಿಗೆ ಗೌಪ್ಯತೆಯನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ನಾನು ಆರಂಭದಲ್ಲೇ ಹೇಳಿದಾಗೆ ಕರಗ ಹಲವು ಕಡೆ ನೆರವೇರಿಸ್ತಾರೆ. ಬಟ್ ಬೆಂಗಳೂರು ಕರಗ ಯಾಕೆ ವಿಶೇಷ ಅಂತ ಹೇಳಿದ್ರೆ, ಇಷ್ಟು ವರ್ಷ ಆದರೂ ಕೂಡ ಒಂದು ಮಾಡರ್ನ್ ಟಚ್ ಅನ್ನೋದನ್ನ ಅವ್ರಿಗೆ ಅದು ಕೊಟ್ಟಿಲ್ಲ. ಅದೇ ಸಂಪ್ರದಾಯವನ್ನು, ಆ ಹಳೆಯ ಸಂಸ್ಕೃತಿ ವೈಭವವನ್ನೇ ಮುಂದುವರಿಸ್ಕೊ ಬಂದಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ, ಶಿವಮೊಗ್ಗದೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಬಂದು ಕರಗ ಮಹೋತ್ಸವಕ್ಕಿಂತ ಮುಂಚೆ ಅದು ಸಾಮಾನ್ಯವಾಗಿ ಜನಪ್ರತಿನಿಧಿಗಳು ಪ್ರಮುಖವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಹೋಗ್ತಾರೆ. ಅದೇ ರೀತಿಯಾಗಿ ಈ ಸಲ ಸಿಎಂ ಸಿದ್ದರಾಮಯ್ಯ ಅವರು ಹೋಗಿದ್ರು. ಕಳೆದ ಬಾರಿಯೂ ಅವ್ರಿಗೆ ಅವಕಾಶ ಸಿಕ್ಕಿತ್ತು. ಇನ್ನೊಂದು ಹೇಳೋದಾದರೆ ಅದನ್ನೇ ಹೇಳಿದ್ವಲ್ಲ, ಪಂಚಭೂತಗಳಿಗೆ ಒಂದು ಸಂಬಂಧಪಡುವಂತಹ ಹಬ್ಬ. ಸೊ ಸೈಂಟಿಫಿಕ್ ರೀಸನ್ ಕೂಡ ಇದೆ. ಲಕ್ಷಾಂತರ ಜನರ ನಡುವೆ, ಮಳೆಯ ನಡುವೆ ಈ ಒಂದು ಮಲ್ಲಿಗೆಯ ಹಬ್ಬ ಕರಗ ಮಹೋತ್ಸವ ಬಹಳ ಅದ್ಭುತವಾಗಿ ಜರುಗಿತು. ಆಮೇಲೆ ನೋಡಿ, ಇಷ್ಟು ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿದ್ರು ಕೂಡ ಕರಗ ಮಹೋತ್ಸವ ಎಲ್ಲ ಆಗಿ ದೇವಸ್ಥಾನದೊಳಗೆ ಏನು ಹೋಗ್ತಾರೆ ಕರಗ ಹೊತ್ಕೊಂಡು, ಅದಾದಮೇಲೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಇನ್ನೂ ಕೂಡ ಗೌಪ್ಯತೆ. ಇಲ್ಲಿ ಇಷ್ಟು ವರ್ಷಗಳಾದರೂ ಕೂಡ ಕಂಡು ಹಿಡಿಯೋಕ್ಕಾಗಿಲ್ಲ ಅಂತಲ್ಲ, ಗೊತ್ತಿಲ್ಲ ಜನಗಳಿಗೆ ಏನಾಗುತ್ತೆ ಅಂತ. ಅಷ್ಟರ ಮಟ್ಟಿಗೆ ಗೌಪ್ಯತೆಯನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ನಾನು ಆರಂಭದಲ್ಲೇ ಹೇಳಿದಾಗೆ ಕರಗ ಹಲವು ಕಡೆ ನೆರವೇರಿಸ್ತಾರೆ. ಬಟ್ ಬೆಂಗಳೂರು ಕರಗ ಯಾಕೆ ವಿಶೇಷ ಅಂತ ಹೇಳಿದ್ರೆ, ಇಷ್ಟು ವರ್ಷ ಆದರೂ ಕೂಡ ಒಂದು ಮಾಡರ್ನ್ ಟಚ್ ಅನ್ನೋದನ್ನ ಅವ್ರಿಗೆ ಅದು ಕೊಟ್ಟಿಲ್ಲ. ಅದೇ ಸಂಪ್ರದಾಯವನ್ನು, ಆ ಹಳೆಯ ಸಂಸ್ಕೃತಿ ವೈಭವವನ್ನೇ ಮುಂದುವರಿಸ್ಕೊ ಬಂದಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ, DK ಶಿವಕುಮಾರ್ ಎಲ್ಲರೂ ಕೂಡ ಭೇಟಿಯನ್ನು ಕೊಟ್ಟು ಆ ಒಂದು ದರ್ಶನದ ಪಾತ್ರರಾಗಿದ್ದಾರೆ, ದೇವರ ಭಕ್ತಿಗೆ ಪಾತ್ರರಾಗಿದ್ದಾರೆ ಅಂತ ಹೇಳ್ಬೋದು. ಸಂಬಂಧಪಟ್ಟಂತಹ ಅನ್ನೋದಕ್ಕಿಂತ ಜನಪ್ರತಿನಿಧಿಗಳೆಲ್ಲರೂ ಕೂಡ ಬಂದು ವಿಸಿಟ್ ಕೊಟ್ಟು ಹೋಗಿದ್ದಾರೆ. ನಿನ್ನೆ ಶಿವಮೊಗ್ಗದೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಬಂದು ಕರಗ ಮಹೋತ್ಸವಕ್ಕಿಂತ ಮುಂಚೆ ಅದು ಸಾಮಾನ್ಯವಾಗಿ ಜನಪ್ರತಿನಿಧಿಗಳು ಪ್ರಮುಖವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಹೋಗ್ತಾರೆ. ಅದೇ ರೀತಿಯಾಗಿ ಈ ಸಲ ಸಿಎಂ ಸಿದ್ದರಾಮಯ್ಯ ಅವರು ಹೋಗಿದ್ರು. ಕಳೆದ ಬಾರಿಯೂ ಅವ್ರಿಗೆ ಅವಕಾಶ ಸಿಕ್ಕಿತ್ತು. ಇನ್ನೊಂದು ಹೇಳೋದಾದರೆ ಅದನ್ನೇ ಹೇಳಿದ್ವಲ್ಲ, ಪಂಚಭೂತಗಳಿಗೆ ಒಂದು ಸಂಬಂಧಪಡುವಂತಹ ಹಬ್ಬ. ಸೊ ಸೈಂಟಿಫಿಕ್ ರೀಸನ್ ಕೂಡ ಇದೆ. ಲಕ್ಷಾಂತರ ಜನರ ನಡುವೆ, ಮಳೆಯ ನಡುವೆ ಈ ಒಂದು ಮಲ್ಲಿಗೆಯ ಹಬ್ಬ ಕರಗ ಮಹೋತ್ಸವ ಬಹಳ ಅದ್ಭುತವಾಗಿ ಜರುಗಿತು. ಆಮೇಲೆ ನೋಡಿ, ಇಷ್ಟು ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿದ್ರು ಕೂಡ ಕರಗ ಮಹೋತ್ಸವ ಎಲ್ಲ ಆಗಿ ದೇವಸ್ಥಾನದೊಳಗೆ ಏನು ಹೋಗ್ತಾರೆ ಕರಗ ಹೊತ್ಕೊಂಡು, ಅದಾದಮೇಲೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಇನ್ನೂ ಕೂಡ ಗೌಪ್ಯತೆ. ಇಲ್ಲಿ ಇಷ್ಟು ವರ್ಷಗಳಾದರೂ ಕೂಡ ಕಂಡು ಹಿಡಿಯೋಕ್ಕಾಗಿಲ್ಲ ಅಂತಲ್ಲ, ಗೊತ್ತಿಲ್ಲ ಜನಗಳಿಗೆ ಏನಾಗುತ್ತೆ ಅಂತ. ಅಷ್ಟರ ಮಟ್ಟಿಗೆ ಗೌಪ್ಯತೆಯನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ನಾನು ಆರಂಭದಲ್ಲೇ ಹೇಳಿದಾಗೆ ಕರಗ ಹಲವು ಕಡೆ ನೆರವೇರಿಸ್ತಾರೆ. ಬಟ್ ಬೆಂಗಳೂರು ಕರಗ ಯಾಕೆ ವಿಶೇಷ ಅಂತ ಹೇಳಿದ್ರೆ, ಇಷ್ಟು ವರ್ಷ ಆದರೂ ಕೂಡ ಒಂದು ಮಾಡರ್ನ್ ಟಚ್ ಅನ್ನೋದನ್ನ ಅವ್ರಿಗೆ ಅದು ಕೊಟ್ಟಿಲ್ಲ. ಅದೇ ಸಂಪ್ರದಾಯವನ್ನು, ಆ ಹಳೆಯ ಸಂಸ್ಕೃತಿ ವೈಭವವನ್ನೇ ಮುಂದುವರಿಸ್ಕೊ ಬಂದಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ, ಶಿವಮೊಗ್ಗದೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಬಂದು ಕರಗ ಮಹೋತ್ಸವಕ್ಕಿಂತ ಮುಂಚೆ ಅದು ಸಾಮಾನ್ಯವಾಗಿ ಜನಪ್ರತಿನಿಧಿಗಳು ಪ್ರಮುಖವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಹೋಗ್ತಾರೆ. ಅದೇ ರೀತಿಯಾಗಿ ಈ ಸಲ ಸಿಎಂ ಸಿದ್ದರಾಮಯ್ಯ ಅವರು ಹೋಗಿದ್ರು. ಕಳೆದ ಬಾರಿಯೂ ಅವ್ರಿಗೆ ಅವಕಾಶ ಸಿಕ್ಕಿತ್ತು. ಇನ್ನೊಂದು ಹೇಳೋದಾದರೆ ಅದನ್ನೇ ಹೇಳಿದ್ವಲ್ಲ, ಪಂಚಭೂತಗಳಿಗೆ ಒಂದು ಸಂಬಂಧಪಡುವಂತಹ ಹಬ್ಬ. ಸೊ ಸೈಂಟಿಫಿಕ್ ರೀಸನ್ ಕೂಡ ಇದೆ. ಲಕ್ಷಾಂತರ ಜನರ ನಡುವೆ, ಮಳೆಯ ನಡುವೆ ಈ ಒಂದು ಮಲ್ಲಿಗೆಯ ಹಬ್ಬ ಕರಗ ಮಹೋತ್ಸವ ಬಹಳ ಅದ್ಭುತವಾಗಿ ಜರುಗಿತು. ಆಮೇಲೆ ನೋಡಿ, ಇಷ್ಟು ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿದ್ರು ಕೂಡ ಕರಗ ಮಹೋತ್ಸವ ಎಲ್ಲ ಆಗಿ ದೇವಸ್ಥಾನದೊಳಗೆ ಏನು ಹೋಗ್ತಾರೆ ಕರಗ ಹೊತ್ಕೊಂಡು, ಅದಾದಮೇಲೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಇನ್ನೂ ಕೂಡ ಗೌಪ್ಯತೆ. ಇಲ್ಲಿ ಇಷ್ಟು ವರ್ಷಗಳಾದರೂ ಕೂಡ ಕಂಡು ಹಿಡಿಯೋಕ್ಕಾಗಿಲ್ಲ ಅಂತಲ್ಲ, ಗೊತ್ತಿಲ್ಲ ಜನಗಳಿಗೆ ಏನಾಗುತ್ತೆ ಅಂತ. ಅಷ್ಟರ ಮಟ್ಟಿಗೆ ಗೌಪ್ಯತೆಯನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ನಾನು ಆರಂಭದಲ್ಲೇ ಹೇಳಿದಾಗೆ ಕರಗ ಹಲವು ಕಡೆ ನೆರವೇರಿಸ್ತಾರೆ. ಬಟ್ ಬೆಂಗಳೂರು ಕರಗ ಯಾಕೆ ವಿಶೇಷ ಅಂತ ಹೇಳಿದ್ರೆ, ಇಷ್ಟು ವರ್ಷ ಆದರೂ ಕೂಡ ಒಂದು ಮಾಡರ್ನ್ ಟಚ್ ಅನ್ನೋದನ್ನ ಅವ್ರಿಗೆ ಅದು ಕೊಟ್ಟಿಲ್ಲ. ಅದೇ ಸಂಪ್ರದಾಯವನ್ನು, ಆ ಹಳೆಯ ಸಂಸ್ಕೃತಿ ವೈಭವವನ್ನೇ ಮುಂದುವರಿಸ್ಕೊ ಬಂದಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ, DK ಶಿವಕುಮಾರ್ ಎಲ್ಲರೂ ಕೂಡ ಭೇಟಿಯನ್ನು ಕೊಟ್ಟು ಆ ಒಂದು ದರ್ಶನದ ಪಾತ್ರರಾಗಿದ್ದಾರೆ, ದೇವರ ಭಕ್ತಿಗೆ ಪಾತ್ರರಾಗಿದ್ದಾರೆ ಅಂತ ಹೇಳ್ಬೋದು.
ಸಂಬಂಧಪಟ್ಟಂತಹ ಅನ್ನೋದಕ್ಕಿಂತ ಜನಪ್ರತಿನಿಧಿಗಳೆಲ್ಲರೂ ಕೂಡ ಬಂದು ವಿಸಿಟ್ ಕೊಟ್ಟು ಹೋಗಿದ್ದಾರೆ. ನಿನ್ನೆ